ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ್ರ ಬಣ ವತಿಯಿಂದ ಬೆಸ್ಕಾಂ ವಿರುದ್ಧ ಪ್ರತಿಭಟನೆ ನಡೆಸಿ ವಿದ್ಯುತ್ ಸಮಸ್ಯೆಗಳ ನಿವಾರಣೆ ಹಾಗೂ ಎಡಬ್ಲ್ಯೂರವರ ನಿಯೋಜನೆ ಹಾಗೂ ನೌಕರರ ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕಿಕೊಡುವಂತೆ ಜಿಲ್ಲಾ ರಕ್ಷಣಾ ವೇದಿಕೆ ಶಿವರಾಮೇಗೌಡ್ರ ಬಣ್ಣದ ಅಧ್ಯಕ್ಷರಾದ ಛತ್ರಪತಿ ಮಹೇಶ್ ಒತ್ತಾಯಿಸಲಾಯಿತು. ಪ್ರತಿಭಟನಾಕಾರರು ವಿಜಯಪುರ ಬೆಸ್ಕಾಂ ಕಚೇರಿ ಎದುರು ಸೇರಿ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಆಗಾಗ್ಗೆ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯ, ಕಡಿಮೆ ವೋಲ್ಟೇಜ್ ಸಮಸ್ಯೆ, ಅನಿಯಮಿತ ವಿದ್ಯುತ್ ಸರಬರಾಜು ಹಾಗೂ ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಗಳ ಬೆಸ್ಕಾಂ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜನರಿಗೆ ಸಮರ್ಪಕ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆ ನೀಡುವುದು ಬೆಸ್ಕಾಂನ ಜವಾಬ್ದಾರಿಯಾಗಿದೆ. ಆದರೆ ಅನೇಕ ಪ್ರದೇಶಗಳಲ್ಲಿ ವಿದ್ಯುತ್ ಸಮಸ್ಯೆಗಳು ತೀವ್ರವಾಗಿದ್ದು, ರೈತರು, ವ್ಯಾಪಾರಸ್ಥರು ಮತ್ತು ಸಾಮಾನ್ಯ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದೇ ವೇಳೆ ಜಿಲ್ಲಾ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಅಣ್ಣಮ್ಮ ತಾಯಿ ಸುರೇಶ್ ಮಾತನಾಡಿ, ಕಳೆದ 3 ತಿಂಗಳಿಂದ ಇಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ದ ಡಬ್ಲ್ಯೂ ಯೋಜನೆ ಸರ್ಕಾರ ಇನ್ನೂ ಮಾಡಿಲ್ಲ, ಕೂಡಲೇ ಮಾಡಬೇಕೆಂದು ತಮ್ಮಲ್ಲಿ ಮನವಿ. ವಿದ್ಯುತ್ ವ್ಯವಸ್ಥೆಯನ್ನು ಸುಧಾರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಮ್ಮಲ್ಲಿ ತಿಳಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಕರವೇ ಮುಖಂಡರಾದ ಮಂಜುಣ್ಣ, ಸುರೇಶ ಮಾತನಾಡಿದರು. ಕರವೇ ಮುಖಂಡರಾದ ಕಿರಣ್, ಕೇಶವ, ವಿ. ರಾಮಣ್ಣ, ಮಂಜುನಾಥ, ಎಸ್. ಸಂತೋಷ್, ತಬ್ರೇಜ್, ಎಸ್. ಎಂ. ಸುರೇಶ್, ರಾಕೇಶ್, ಮಂಜುನಾಥ, ಸುಹೇಲ್, ಮಿನಿರಾಜು, ಸಂತೋಷ್, ಜಬಿ, ಶಿವರಾಜು, ಸಂಜು ಇತರರಿದ್ದರು. ಸತೀಶ್ ಅಣ್ಣ ಇಲ್ಲ ಅಂದ್ರೆ ಆಮೇಲೆ ಅಲ್ಲಿ ಸೇಲ್ ಇಲ್ಲ. ವಿಡಿಯೋ ಮಾಡಬೇಡ, ಫೋಟೋ ತೆಗೆಯಲ್ಲ. ಎರಡು ಆಗ್ತವೆ, ಎರಡು ಕೆಲಸ ಮುಂದೆನೆ ಪೇಪರ್ ಅವ್ರ ಮುಂದೆನೆ ಡಬ್ಬರಿ ಅಲ್ಲ, ಈಗ ಅಲ್ಲ, ಅವ್ರ ಮುಂದೆನೆ ಮಾಡಿ ರೆಸ್ಪಾನ್ಸ್ ಮಾಡ್ತಾರಂತೆ. ಮಾಡಿ ಸರ್, ಈಗ ಮಾಡಿ, ನೀವು ಈಗ ಮಾಡಿ ಹೇಳಿ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಬೆಸ್ಕಾಂ ಇಲಾಖೆಗೆ ಇವತ್ತು ಏನು ಜನ ಮುತ್ತಿಗೆ ಹಾಕಿರುವಂಥದ್ದು ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೆಸ್ಕಾಂ ಇಲಾಖೆ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ ನೀಡುವಲ್ಲಿ ಅಡಚಣೆ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಕರೆಂಟ್ ಬರ್ತಿಲ್ಲ, ಧಿಕ್ಕಾರ, 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 ಧಿಕ್ಕಾರ. ವಿದ್ಯುತ್ ನೀಡುವಲ್ಲಿ ಅಡಚಣೆ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ, ವಿದ್ಯುತ್ ನೀಡುವಲ್ಲಿ ಅಡಚಣೆ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿ. ನಾವು ನೀವು ಕರೆಂಟ್ ತೆಗಿಬೇಕಾದ್ರೆ ಮುಂಚೆನೆ ಪೇಪರ್ ಅವರು ಹಾಕಿ ಅವಾಗ ನಾವು ಎಚ್ಚೆತ್ಕೊಂತೀವಿ. ಬೆಳಗ್ಗೆ ನೀವು 10 ಗಂಟೆಗೆ ತೆಗಿಯಂಗಿದ್ರೆ ಪಾಪ ಮಕ್ಕಳು ಓದ್ತಾ ಇರ್ತಾರೆ, ಎಕ್ಸಾಮ್ ಇರ್ತವೆ, ಟ್ಯೂಷನ್ ಇರ್ತವೆ, ಇವೆಲ್ಲ ನಾವು ಮುಂಚೆನೆ ಅವ್ರು ಪ್ರಿಪೇರ್ ಆಗ್ತಾರೆ ಮನೆಯವರು. ಆಮೇಲೆ ವಿಜಯಪುರ 23 ವಾರ್ಡ್ಗಳನ್ನು ಒಳಗೊಂಡು ಇವತ್ತು ಇಲ್ಲಿ ಅಧಿಕಾರಿಗಳು ಕಮ್ಮಿ ಇರೋವಂಥದ್ದು, 5 ಜನ ಲೈನ್ಮ್ಯಾನ್ಗಳಿರೋವಂಥದ್ದು. ಎಡಬ್ಲ್ಯೂ ಇಲ್ಲಿ ನೇಮಕ ಆಗಿ 3 ತಿಂಗಳಾದರೂ ಕೂಡ ಅವರು ಕಾರ್ಯರೂಪಕ್ಕೆ ಬರದೇ ಇರೋವಂಥದ್ದು. ಆಮೇಲೆ ಜೆ ಇ ಅವರು ಒಬ್ಬರೇ ಇರೋವಂಥದ್ದು. ಇಲ್ಲಿ ಸಾಕಷ್ಟು ತೊಂದರೆಗಳ ಅನುಭವ ಆಗ್ತಾಯಿದೆ. ಆಮೇಲೆ ಇಲ್ಲಿ ಕಣ್ಣ ಮುಚ್ಚಾಲೆ ಆಗಿಬಿಟ್ಟಿದೆ. ಏನು ಈ ಗೃಹ ಜ್ಯೋತಿ ಅದು ಇದು ಅಂತ ಮಾಡಿಬಿಟ್ಟು ಅದಕ್ಕಾಗಿ ಮಾಡ್ತಾಯಿದ್ದಾರೋ ಅಥವಾ ಇವರು ವಿದ್ಯುತ್ ಅಡಚಣೆಗಾಗಿ ಮಾಡ್ತಾಯಿದ್ದಾರೋ ಇಲ್ಲ ಜನಕ್ಕೆ ತೊಂದರೆ ಕೊಡಬೇಕು ಅಂತ ಮಾಡ್ತಾಯಿದ್ದಾರೋ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದನ್ನೆಲ್ಲ ಆದಷ್ಟು ಕೂಡಲೇ ಬೇಗ ಇದನ್ನು ಸರಿ ಮಾಡಿಸ್ಬೇಕು. ಒಂದು ಈಗ ಎಡಬ್ಲ್ಯೂ ಅವ್ರಿಗೆ ನಾವು ಈಗ ಕರೆ ಮಾಡಿದಾಗ ಅವರು ಯಾವುದೋ ಒಂದು ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಬರಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೇಮಕ ಆಗಿ 3 ತಿಂಗಳಾದರೂ ಇಲ್ಲಿ ಇದುವರೆಗೂ ಇಲ್ಲಿ ಯಾವುದೇ ರೀತಿ ಬಂದು ಇಲ್ಲಿ ಸ್ಪಂದನೆ ಮಾಡಿಲ್ಲ. ಅವರು ಯಾವುದೇ ರೀತಿ ಇಲ್ಲಿ ಒಂದು ಈ ವಿಜಯಪುರದ ಒಂದು ಇತಿಹಾಸನ ತಿಳ್ಕೊಳ್ಳಿಕ್ಕೆ ಬಂದಿಲ್ಲ. ಅವರು ಅಂಥ ಒಂದು ನೀಚವಾಗಿ ಬೆಸ್ಕಾಂ ಆಗಿಬಿಟ್ಟಿದೆ. ಈ ಕೂಡಲೇ ಕರೆಂಟ್ನ ಕಣ್ಣ ಮುಚ್ಚಾಲೆ ಆಡ್ತಾ ಇರೋಂಥ ಕರೆಂಟ್ನ ಈ ಕೂಡಲೇ ಅದನ್ನು ಸರಿ ಮಾಡಿಕೊಡ್ಬೇಕು ಒಂದು. ಆಮೇಲೆ ನಮ್ಮ ಮಗ್ಗದ ಕಾರ್ಮಿಕರು ಏನಿದ್ದಾರೆ ದಿನಪೂರ್ತಿ ಕೆಲಸ ಮಾಡೋವಂಥದ್ದು, ಈಗ ತಮಗೆಲ್ಲ ಗೊತ್ತೇ ಇದೆ, ಈಗ ಮಗ್ಗದವ್ರು ನೆಲಕ್ಕೆ ಕಚ್ಚಿಬಿಟ್ಟಿದ್ದಾರೆ, ಇವರೇನು ಪಾತಾಳಕ್ಕೆ ಕಚ್ಚಿಸ್ಬಿಡ್ತಾರೆ ಬೆಸ್ಕಾಂ ಅವರು. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾಯಿದೆ ಈ ವಿಜಯಪುರದಲ್ಲಿ. ಜನಸಂಖ್ಯೆ ಕೂಡ ಬೆಸ್ಕಾಂ ಅಧಿಕಾರಿಗಳಿಗೇನೋ ಕರ್ನಾಟಕ ಸರ್ಕಾರ
ಗೃಹ ಜ್ಯೋತಿ ವಿಚಾರದಲ್ಲಿ ಏನಾದರೂ ಬೆಸ್ಕಾಮಲ್ಲಿ ಕಣ್ಣ ಮುಚ್ಚಾರ ಆಟ ಆಡ್ತಾಯಿದೆ ಅನ್ನೋ ಗೊತ್ತಿಲ್ಲ. ಇವರೇನು ಆಟ ಆಡ್ತಾಯಿದ್ದಾರಲ್ಲ, ವಿದ್ಯುತ್ ಸರಿಯಾಗಿ ನೀಡ್ತೀರಾ, ರೈತರಾಗಿರ್ಬೋದು, ಪಂಪ್ಸೆಟ್ ಬೋರ್ವೆಲ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ನೇಕಾರರಾಗಿರ್ಬೋದು, ಸಾರ್ವಜನಿಕರಿಗೆ ಸುಮಾರು ಜನಕ್ಕೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಇವ್ರು ಹೇಳಬೇಕು, ಯಾವುದೇ ಒಂದು ಸಮಯಕ್ಕಂದರೆ ರಸ್ತೆ ಅಗಲೀಕರಣ ಅನ್ನೋದೊಂದು ಹೆಸರಿಗೆ ಕೊಂತಾರೆ. ಬೆಳಗ್ಗೆ ತೆಗೆದ್ರೆ ರಾತ್ರಿ 11 ಗಂಟೆ ರಾತ್ರಿ ಕೊಡ್ತಾರೆ. ಆಮೇಲೆ ರಾತ್ರಿ ಹೊತ್ತು ಯಾವತ್ತು ತೆಗಿತಾರೆ ಏನು ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ. ಯಾರಿಗಾನ ಫೋನ್ ಮಾಡಿದಾಗ ಕೂಡ ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅಥವಾ ಏನಾದ್ರು ಸರ್ಕಾರ ಏನಾದರೂ ಇವ್ರಿಗೇನಾದರೂ ಏನೋ ಹೇಳಿದೆಯೋ ಅನ್ನೋದು ಯಾಕಂದ್ರೆ ಇವ್ರು ತಿಳಿಸ್ಬೇಕು, ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿ ತಿಳಿಸ್ಬೇಕು. ಸುಮಾರು ದಿನ ತೊಂದರೆ ಆಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ವಿದ್ಯುತ್ ನೀಡುವಲ್ಲಿ ಕಣ್ಣ ಮುಚ್ಚಾರ ಆಟ ಆಡ್ದಿರ ವಿದ್ಯುತ್ ನೀಡಬೇಕಾಗಿ ಕೊಡ್ತೀವಿ. ಮುಂದಿನ ದಿನಗಳ ಇದೇ ರೀತಿ ಏನಾದರೂ ಬೆಸ್ಕಾಂ ಅಧಿಕಾರಿ ಈ ಥರ ಏನು ನಡ್ಕೊಂಡ್ರೆ ಉಗ್ರ ಹೋರಾಟ ತೋರಿಸ್ಬೇಕಾಗುತ್ತೆ ಅನ್ನೋ ಡಬರಿಗೆ ಬೆಸ್ಕಾಂ ಅವರು ಸಿಂಗಲ್ ಕರೆಂಟ್ ಆದರೂ ಅದನ್ನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಬೇರೆ 5 ಜನ ಲೈನ್ಮ್ಯಾನ್ ಇಟ್ಕೊಂಡು ವಿಜಯಪುರದಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಜೈ ಕೈಗೂ ಆಗ್ತಾಯಿಲ್ಲ. ಡಬರಿಗೆ 3 ತಿಂಗಳಾಗಿದೆ ಅವ್ರನ್ನ ಅಪಾಯಿಂಟ್ಮೆಂಟ್ ಹಾಕಿ, ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾವು ಹೇಳ್ತಾ ಇದ್ದೀವಿ ಈ ಥರ ಮುಂದಿನ ದಿನಗಳಾದರೆ. ಆಮೇಲೆ ಇದು KB ಮುಂದ್ಗಡೆ ಒಂದು ಈಪ್ರಿಸ್ ಮರ ಇದೆ, ಅದೇನ ಬಿದ್ದೋದ್ರೆ 5 ದಿವಸ ಕರೆಂಟು ವಿಜಯಪುರ ಪೂರ್ತಿ ಕರೆಂಟು ನಿಲ್ಲತ್ತೈತೆ. ಅದನ್ನು ಮನವರಿಕೆ ಮಾಡ್ತಾಯಿದ್ದೀವಿ, ಆದರೆ ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಿಂಗೆ ಏನಾನ ಫೋನ್ ಮಾಡಿದ್ರೂ ಅವರು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮುಂದಕ್ಕಾದರೆ ಕಾರ್ಮಿಕರಿಗೂ ತೊಂದರೆ ಆಗ್ತಾಯಿದೆ. ಮುಂಚೆನೇ ಕರೆಂಟ್ ಕಟ್ ಮಾಡಬೇಕಾದ್ರೆ ಪೇಪರಲ್ಲಿ ಒಂದು ನ್ಯೂಸ್ ಹಾಕಿದ್ರೆ ಪಾಪ ಇವತ್ತು ಪರೀಕ್ಷೆಗೆ ಹೋಗೋರು ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಎಚ್ಚೆತ್ಕೊಂಡು ಬೆಳಗ್ಗೆನೇ ಅಡುಗೆ ಮಾಡಿಕೊಂಡು ಎಲ್ಲ ಇರ್ತಾರೆ. ಆದರೂ ಇವ್ರು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಯಾವಾಗ ಕರೆಂಟ್ ಕಟ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಕರೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ಥರ ಮುಂದಕ್ಕೆ ಏನಾದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮುಂದೆನೇ KB ಮುಂದೆನೇ ಕರೆಂಟು ಅಧಿಕಾರಿಗಳು ಬರೋ ಗಂಟ ನಾವು ಎದ್ದು ಹೋಗೋದಿಲ್ಲ. ಜಿಲ್ಲಾ ಉಪಾಧ್ಯಕ್ಷರಾಗಿ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡರು ಬಣ, ಜಿಲ್ಲಾ ಉಪಾಧ್ಯಕ್ಷರು SM ಸುರೇಶ್. ಕಡಿಮೆ ಇದ್ದಾರೆ. ಮತ್ತೀಗ 3 ದಿನದಿಂದ ಗಾಳಿ ಜಾಸ್ತಿ ಆಗಿದೆ. ಅದಕ್ಕೆ ಪದೇ ಲೈನ್ಗಳು ಟ್ರಿಪ್ ಆಗ್ತಿದ್ದಾವೆ. ಅದನ್ನೆಲ್ಲ ನಾವು ಹೇಳಿದ್ದೀವಿ, ಮಾಡಿದ್ದೀವಿ ಮೇಲಧಿಕಾರಿ. ಬೆಳಗ್ಗೆ ತೆಗೆದ್ರೆ ರಾತ್ರಿ 11 ಗಂಟೆ ಕೊಡಲ್ವಂತೆ ಕಾರ್ಮಿಕರು ಏನಾಗಬೇಕು? ಗಾಳಿ ಇದ್ದಾಗ ಲೈನ್ಗಳು ಟ್ರಿಪ್ ಆಗ್ತಿರ್ತವೆ, ಅದನ್ನು ಸರಿಪಡಿಸೋ ವ್ಯವಸ್ಥೆ ಮಾಡ್ತೇವೆ. ಅವಾಗ ಈಗ ನಿರಂತರ ಮಾಡ್ತಾ ಇದ್ದೀವಿ. ಈಗೆಲ್ಲ ಸರಿಯಾಗಿದೆ, ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಕೆಲವು ಫ್ಯಾಕ್ಟ್ರಿಗಳು ನಿಂತು ಹೋಗ್ತಾ ಇದೆ. ಕರೆಂಟ್ ಇಲ್ಲ ಅಂದರೆ ಹೆಂಗೆ ಸರ್ ಇಲ್ಲಿ ವಿಜಯಪುರ ಪಟ್ಟಣದಲ್ಲಿ ಕೆಲಸ ಮಾಡೋದು? ಎಲ್ಲ ಸುರಕ್ಷತೆಯನ್ನು ಬಳಸಿ ಎಲ್ಲ ಕೆಲಸವನ್ನು ನೀಟಾಗಿ ಮಾಡ್ತೀವಿ. ಈ ಗಾಳಿಗೆ ಹಿಂಗೆ ಆಗೋದ್ರೆ ಇನ್ನು ಯಾವ ರೀತಿ ಲೈನ್ ಇಳಿದಾವೆ ಅಂತ? ಇಲ್ಲ, ಲೈನ್ಗಳಿಗೂ ಏನು ಮಾಡ್ತಿದ್ದಾರೆ, ಕೇಬಲ್ ಅಳವಡಿಸ್ತಿದ್ದಾರೆ. ಅದು ಸದ್ಯದಲ್ಲೇ ಎಲ್ಲ ಸಮಸ್ಯೆ ಬಗೆಹರಿಸಿದೆ.